ಮುಂಜಾನೆ ಒಂದು ಹೊಸ ದಿನದ ಆರಂಭ ಆಗಿರ್ತದೆ. ಹಾಗಾಗಿ ಮುಂಜಾನೆ ಎದ್ದೇಳಬೇಕಾದ್ರೆ ಯಾವುದೇ ಗಡಿಬಿಡಿ ಇರಲಾರ್ದೆ ನಿರಾತಂಕವಾಗಿ ಆರಾಮ್ಸೆ ಎದ್ದೇಳಬೇಕಂತ ಎಷ್ಟೇ ಅಂದ್ಕೊಂಡ್ರು ನಾನು ಗಡಿಬಿಡಿ ಮಾಡಿಕೊಂಡು ಒಂಥರ ಆತಂಕದಿಂದನೇ ಎದ್ದೇಳ್ತೀನಿ. ಯಾಕಂತಂದರೆ ಮಕ್ಕಳಿಗೆ ಬೇಗ ಬೇಗ ಸ್ಕೂಲ್ ರೆಡಿ ಮಾಡಬೇಕು, ಟಿಫಿನ್ ರೆಡಿ ಮಾಡಬೇಕು, ಟಿಫಿನ್ ಪ್ಯಾಕ್ ಮಾಡಬೇಕು, ಈ ಎಲ್ಲ ಪ್ರೆಷರ್ ಇದ್ದೇ ಇರ್ತದೆ. ಇದು ಐ ಥಿಂಕ್ ಮೋಸ್ಟ್ ಆಫ್ ದ ಮಾಮ್ಸ್ ರಿಲೇಟ್ ಮಾಡ್ಕೊತೀರಾ. ಹಿಂಗಿರ್ಬೇಕಾದ್ರೆ ಒಂದಿನ ಮಕ್ಕಳು ಸ್ಕೂಲ್ ರಜೆ ಕೊಟ್ಟರೆ ಇಡೀ ದಿನ ಅವ್ರಿಗೆ ಹೇಗಪ್ಪ ಹ್ಯಾಂಡಲ್ ಮಾಡೋದು ಮನೆಯಲ್ಲಿ, ಅದಕ್ಕೆ ಭಾಳನೇ ಪೇಷನ್ಸ್ ಬೇಕು. ಅವ್ರ ಮೂಡು, ಅವ್ರ ಕ್ರ್ಯಾಂಕಿನೆಸ್ ಎಲ್ಲ ಹ್ಯಾಂಡಲ್ ಮಾಡೋಕ್ಕೆ. ಹಾಗಾಗಿ ನಾನು ಇವತ್ತು ಮುಂಜಾನೆ ನನ್ನೊಟ್ಟಿಗೆ ನನ್ನ ಮಕ್ಕಳನ್ನು ಮಾರ್ನಿಂಗ್ ವಾಕಿಗೆ ಕರ್ಕೊಂಡೋಗಿದ್ದೆ. ಇದರಿಂದ ಮುಂಜಾನೆ ಅವರಿಗೂ ಒಂದು ಸ್ವಲ್ಪ ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದಂಗೆ ಆಗ್ತದೆ, ಮೂವ್ಮೆಂಟ್ ಇರ್ತದೆ. ಇದರಿಂದ ಇಡೀ ದಿನ ಅವ್ರ ಮೂಡ್ ಕೂಡ ಚಂದ ಇರ್ತದೆ. ಅದ್ರ ಜೊತೆಗೆ ಮಕ್ಕಳೊಟ್ಟಿಗೆ ನಾನು ಪೇಷಂಟ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನ್ನ ಮೂಡ್ ಕೂಡ ಸೆಟ್ ಆಗ್ತದೆ. ನೆಕ್ಸ್ಟ್ ಈಗ ಮನೆಗೆ ಬಂದುಬಿಟ್ಟು ನಾನು ಇವತ್ತು ಕೀನ್ವಾ ಉಪ್ಮಾನ ಮಾಡ್ತಾಯಿದ್ದೀನಿ. ಈ ಕೀನ್ವಾ ಪ್ರೋಟೀನಲ್ಲಿ ಬಹಳನೇ ರಿಚ್ ಆಗಿರ್ತದೆ. ಹಾಗಾಗಿ ಬೆಳೆಯೋ ಮಕ್ಕಳಿಗೆ ಮತ್ತು ನಾವು ದೊಡ್ಡೋರಿಗೂ ಬಹಳನೇ ಸೂಕ್ತವಾದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು 2 ಬಟ್ಲಷ್ಟು ಕೀನ್ವಾನ ತೊಗೊಂಡಿದ್ದೀನಿ. ಈ ಕೀನ್ವಾನ ನೀಟಾಗಿ ವಾಶ್ ಮಾಡೋದು ಭಾಳನೇ ಇಂಪಾರ್ಟೆಂಟ್. ಬಿಕಾಸ್ ಇದ್ರ ಮೇಲೆ ಒಂದು ನ್ಯಾಚುರಲ್ ಆದ ಕೆಮಿಕಲ್ ಕೋಟಿಂಗ್ ಇರ್ತದೆ, ಅದು ಸ್ಯಾಪೋನಿನ್ ಅಂತ. ಅದೆಲ್ಲ ಕ್ಲೀನಾಗಿ ಹೋಗಬೇಕಂದ್ರೆ ಒಂದು 3 to 4 ಟೈಮ್ಸ್ ನೀಟಾಗಿ ವಾಶ್ ಮಾಡಿರಿ. ವಾಶ್ ಮಾಡೋದು ಭಾಳನೇ ಇಂಪಾರ್ಟೆಂಟು. ಒಂದು 4-5 ಸಲ ಅಂತೂ ಕರೆಕ್ಟಾಗಿ ಕ್ಲೀನ್ ಮಾಡಿರಿ. ನಾನು ಇಲ್ಲಿ ಒಂದು 3-4 ಟೈಮ್ಸ್ ಕ್ಲೀನ್ ಮಾಡಿಕೊಂಡೆ. ಅದಾದ ತಕ್ಷಣ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಸೋಕ್ ಮಾಡಿ ಇಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಅಂದರೆ 1 hour ಬಿಡ್ತಾಯಿದ್ದೀನಿ. ಇದರಿಂದ ಉಪ್ಮಾದ ಟೇಸ್ಟ್ ಚೆನ್ನಾಗಿ ಬರ್ತದೆ, ಅದ್ರ ಟೆಕ್ಸ್ಚರ್ ಚೆನ್ನಾಗಾಗ್ತದೆ. ಈಗ 1 hour ಸೋಕ್ ಮಾಡಿ ಆದಮೇಲೆ ಬಾಯ್ಲ್ ಮಾಡ್ತಾಯಿದ್ದೀನಿ. 1 ಬಟ್ಲು ಕೀನ್ವಾಗ 2 ಬಟ್ಲಷ್ಟು ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ತಾಯಿದ್ದೀನಿ. ಜೊತೆಗೆ ಅದು ಬಾಯ್ಲ್ ಆಗ್ತಿರ್ಬೇಕಾದ್ರೆ ಈ ಕಡೆ ಅದಕ್ಕೆ ಏನೇನು ಬೇಕು ಎಲ್ಲ ವೆಜಿಟೇಬಲ್ಸ್ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಕ್ಯಾರೆಟ್, ಆನಿಯನ್, ಟೊಮ್ಯಾಟೊ, ಆಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, 1-2 ಮೆಣಸಿನ್ಕಾಯಿ, ಹಾಗೆ ಬೇರೆ ಇನ್ನೂ ಯಾವುದಾದ್ರೂ ವೆಜಿಟೇಬಲ್ಸ್ ಇದ್ದರೆ ತೊಗೋಬಹುದು. ಬಟಾಣಿ ಇದ್ದರೆ ಇನ್ನೂ ಒಳ್ಳೆ ಟೇಸ್ಟ್ ಬರ್ತದೆ. ಸೊ ಬಟಾಣಿ ಇದ್ದರೆ ಅದನ್ನು ಹಾಕ್ರಿ. ಇವಾಗಂತೂ ಸೀಸನ್, ಭಾಳ ಚಲೋ ಟೇಸ್ಟ್ ಬರ್ತದೆ. ಬಟಾಣಿನೂ ಹಾಕ್ಬೋದು. ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಅದು ಕೂಡ ಹಾಕ್ಬೋದು. ಈ ಕಡೆ ನಮ್ಮದು ಕೀನ್ವಾ ಚೆನ್ನಾಗಿ ಬಾಯ್ಲ್ ಆಗ್ಯದ, ನೀರೆಲ್ಲ ಹೋಗ್ಯದ. ಆಮೇಲೆ ಇಲ್ಲಿ ನೀವು ನೋಡ್ಬೋದು ಅದು ವೈಟ್ ಕಲರ್ ಎಲ್ಲ ಸ್ಪ್ಲಿಟ್ ಆಗಿ ಆ ಥರ ವೈಟ್ ಕಲರ್ ಕಾಣಿಸುತ್ತೆ ನೋಡ್ರಿ, ಅಲ್ಲಿವರೆಗೆ ಬಾಯ್ಲ್ ಮಾಡಬೇಕು. ಆವಾಗ ಅವರ್ ಕೀನ್ವಾ ಇಸ್ ರೆಡಿ ಅಂತ ಅನ್ಬೋದು. ಆವಾಗ ಗ್ಯಾಸ್ ಆಫ್ ಮಾಡಿ ತೆಗೆದಿಟ್ಕೊಂಡು ಬಿಡ್ರಿ. ಈ ಕಡೆ ಸೇಮ್ ಉಪ್ಪಿಟ್ಟು ಯಾವ ರೀತಿ ಮಾಡ್ತೀರಿ ಆ ರೀತಿ ಮಾಡೋದು. ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ ಹಾಗೂ ಶೇಂಗಾ ಹಾಕೋಕತ್ತೀನಿ ಫಾರ್ ದಟ್ ಕ್ರಂಚಿ ಟೇಸ್ಟ್. ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಆಮೇಲೆ ಹೆಚ್ಚಿಟ್ಕೊಂಡಿರೋ ತರಕಾರಿಗಳೆಲ್ಲ ಒಂದೊಂದಾಗಿ ಹಾಕ್ಲತ್ತೀನಿ. ಒಂದು ಸ್ವಲ್ಪ ಕ್ಯಾರೆಟ್, ಅದಾದಮೇಲೆ ಈರುಳ್ಳಿ, ಅದಾದಮೇಲೆ ನನ್ನಲ್ಲ ಬಟಾಣಿ ಇದ್ದರೆ ಬಟಾಣಿ ಹಾಕೋಬೋದು, ಕ್ಯಾಪ್ಸಿಕಮ್ ಇದ್ದರೆ ಅದು ಕೂಡ ಹಾಕೋಬೋದು. ಅದಾದಮೇಲೆ ಒಂದೊಂದಾಗಿ ಕರಿಬೇವು, ಕೊತ್ತಂಬರಿ ಎಲ್ಲ ಕೂಡ ಹಾಕಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ ನೀಟಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳತ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದ್ರ ಜೊತೆಗೆ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿನೂ ಹಾಕೋಬೋದು. ಲಾಸ್ಟಲ್ಲಿ ಟೊಮೆಟೊ ಹಾಕತ್ತೀನಿ, ಬಿಕಾಸ್ ಟೊಮೆಟೊ ಬೇಗನೆ ಫ್ರೈ ಆಗ್ತದೆ. ಇವಾಗ ಮೀನ್ ಫ್ರೈ ಏನೇನು ಮಾಡಬೇಕು ಅದೆಲ್ಲ ರೆಡಿ ಆಯಿತು. ಈಗ ಜಸ್ಟ್ ಏನಂದರೆ ನೀರು ಹಾಕೋದಿಲ್ಲ, ಜಸ್ಟ್ ಅದು ನಾವೇನು ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕೀನ್ವಾ, ಅದು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆ ರಸ ಹಿಂಡಬೇಕು. ಇದರಿಂದ ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ. ಆಮೇಲೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೋತಾ ಇದ್ದೀನಿ ಲಾಸ್ಟಿಗೆ. ಅದಾದಮೇಲೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಒಂಚೂರು ಸಿಮ್ಮರ್ ಆಗೋಕ್ಕೆ ಕ್ಲೋಸ್ ಮಾಡಿ ಇಟ್ಬಿಡಿ 1-2 ನಿಮಿಷ. ಅದರಿಂದ ಒಳಗಡೆನೆ ಉಪ್ಮಾ ಚೆನ್ನಾಗಿ ಬೆಂದು ಟೆಕ್ಸ್ಚರು ತುಂಬಾ ಸಾಫ್ಟ್ ಆಗ್ತದೆ.
ಈ ಕೀನ್ವಾ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಂತ ಹೇಳ್ಬೋದು. ಸೊ ವೆಜಿಟೇರಿಯನ್ ಇದ್ದವರು ಪ್ರೋಟೀನ್ ಸೋರ್ಸ್ ಅವರಿಗೆ ಇದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಪ್ಲಸ್ ಮಕ್ಕಳಿಗೆ ಕೂಡ ಭಾಳನೇ ಚಲೋ, ಬಿಕಾಸ್ ಇದು ಬರೀ ಪ್ರೋಟೀನ್ ರಿಚ್ ಅಷ್ಟೇ ಅಲ್ಲ, ಹೈ ಇನ್ ಫೈಬರ್ ಕೂಡ ಹೌದು. ಸೊ ಒಳ್ಳೆ ನ್ಯೂಟ್ರಿಷಿಯಸ್ ಆದ ಈ ಆರೋಗ್ಯಕರವಾದ ರೆಸಿಪಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಜಸ್ಟ್ ಕುಕ್ಕಿಂಗ್ ಬಗ್ಗೆ ಗಮನ ಇರಲಿ, ಯಾಕಂದರೆ ಇದು ವಾಶ್ ಚೆನ್ನಾಗಿ ಮಾಡೋದು ಭಾಳನೇ ಇಂಪಾರ್ಟೆಂಟು. ವಾಶ್ ಚೆನ್ನಾಗಿ ಮಾಡಿದಿಲ್ಲ ಅಂದರೆ ಸ್ವಲ್ಪ ಬಿಟ್ಟರ್ ಅಂದರೆ ಕಹಿ ಟೇಸ್ಟ್ ಬರ್ತದೆ. ಕರೆಕ್ಟಾಗಿ ಪ್ರಾಪರಾಗಿ ಕುಕ್ ಮಾಡಿದಾಗ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ. ಮಕ್ಕಳು ಕೂಡ ಬಹಳನೇ ಇಷ್ಟಪಟ್ಟು ತಿಂತಾರೆ. ಈ ಕೀನ್ವಾದು ಯಾವುದೇ ರೆಸಿಪಿ ಮಾಡಿಕೊಂಡು ಸೇವಿಸಿದಾಗ ನೀರು ಚೆನ್ನಾಗಿ ಕುಡೀರಿ, ಇದರಿಂದ ಯಾವುದೇ ರೀತಿ ಡೈಜೆಷನ್ ಡಿಸ್ಕಂಫರ್ಟ್ ಕೂಡ ಆಗಂಗಿಲ್ಲ. ಇದಾದ ನಂತರ ಮಧ್ಯಾಹ್ನದ ಹೊತ್ತು ಮಕ್ಕಳಿಗೆ ಕರ್ಕೊಂಡು ಒಂದು ಸ್ವಲ್ಪ ಪಾರ್ಕಿಗೆ ಹೋದ್ರಾಯಿತು. ಅಲ್ಲಿ ಸ್ವಲ್ಪ ಮಕ್ಕಳು ಹೊರಗಡೆ ಆಟ ಆಡ್ದಂಗೆ ಆಗ್ತದಂತ ಕರ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಈ ಅರ್ಬನ್ ಲೈಫ್ ಸ್ಟೈಲ್ ಅಂದರೆ ಮೆಟ್ರೋ ಸಿಟಿದಾಗ ಇದು ಇರಬೇಕಾದ್ರೆ ಎಲ್ಲ ಇಲ್ಲಿ ಅಪಾರ್ಟ್ಮೆಂಟ್ ಸಿಸ್ಟಮ್, ಅಪಾರ್ಟ್ಮೆಂಟಲ್ಲಿ ಇರ್ತೀವಿ. ಸೊ ಮಕ್ಕಳು ಹೊರಗಡೆ ಹೋಗಿ ಬೇರೆ ಮಕ್ಕಳ ಜೊತೆ ಆಟ ಆಡೋ ಒಂದು ಆಪರ್ಚುನಿಟಿ ಅವರಿಗೆ ಅದು ಕಮ್ಮಿನೇ ಅಂತ ಹೇಳ್ಬೋದು. ಬಿಕಾಸ್ ನಾವು ಸಣ್ಣವರಿದ್ದಾಗ ಎಲ್ಲ ಹೊರಗಡೆ ಹೋಗಿ ಗ್ರೂಪ್ ಎಲ್ಲ ಮಾಡಿಕೊಂಡು ನಾವೇ ಫ್ರೆಂಡ್ಸ್ ಮಾಡಿಕೊಂಡು ಆಟ ಆಡ್ತಿದ್ವಿ. ಬಟ್ ಇವಾಗ ಆ ಚಾನ್ಸ್, ಆ ಆಪ್ಷನ್ನೇ ಕಮ್ಮಿ ಅವರಿಗೆ. ಯಾಕಂದರೆ ಇವಾಗಿನ ಮಕ್ಕಳು ಅತಿ ಹೆಚ್ಚು ಸ್ಕ್ರೀನ್ ಟೈಮಿಗೆ ಅಡಿಕ್ಟ್ ಆಗಿರ್ತಾರೆ. ಅದು ಇಲ್ಲ ಅಂದರೆ ಇಂಡೋರ್ ಗೇಮ್ಸೇ ಆಡ್ತಾ ಇರ್ತಾರೆ ಏನಾದರೂ. ಸೊ ನಾವೇ ಕಾನ್ಷಿಯಸ್ಲಿ ಅವರಿಗೆ ಹೊರಗಡೆ ಕರ್ಕೊಂಡು ಬಂದು ಆಡಿಸ್ಬೇಕಾಗ್ತದೆ. ಹೊರಗಡೆ ನೇಚರಲ್ಲಿ ಕರ್ಕೊಂಡು ಬಂದು ಆಡಿಸೋದ್ರಿಂದ ಬಹಳಷ್ಟು ಪ್ರಯೋಜನಗಳಾಗ್ತವೆ ಮಕ್ಕಳಿಗೆ. ಇದರಿಂದ ಅವರಿಗೆ ಸನ್ ಎಕ್ಸ್ಪೋಜರ್ ಸಿಗ್ತದೆ. ಬಿಕಾಸ್ ಅಪಾರ್ಟ್ಮೆಂಟ್ಸಲ್ಲೆಲ್ಲ ಇರೋದ್ರಿಂದ ಸನ್ ಎಕ್ಸ್ಪೋಜರ್ ಕರೆಕ್ಟಾಗಿ ಆಗಂಗಿಲ್ಲ. ಸೊ ಹೊರಗಡೆ ಪಾರ್ಕಿಗೆ ಕರ್ಕೊಂಡು ಬಂದಾಗ ಸನ್ ಎಕ್ಸ್ಪೋಜರ್ ಚೆನ್ನಾಗಾಗ್ತದೆ. ನೇಚರಲ್ಲಿ ಅವರು ಸ್ವಲ್ಪ ಸಮಯ ಕಳೆಯೋದ್ರಿಂದ ಒಂಥರ ಆ್ಯಕ್ಟಿವ್ನೆಸ್ ಹೆಚ್ಚಾಗ್ತದೆ. ಆಮೇಲೆ ಲೋನ್ಲಿನೆಸ್ ಕಾಡಂಗಿಲ್ಲ ಮಕ್ಕಳಿಗೆ. ಪ್ಲಸ್ ಹೊರಗಡೆ ಬೇರೆ ಬೇರೆ ಮಕ್ಕಳೆಲ್ಲ ಬಂದಿರ್ತಾರೆ, ಸ್ಟ್ರೇಂಜರ್ಸ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಅವ್ರ ಜೊತೆ ಕೂಡ್ಕೊಂಡು ಆಟ ಆಡೋದು, ಆ ಕೋಆಪರೇಷನ್ ಎಲ್ಲ ಬೆಳೆಸ್ಕೊತಾರೆ ಮಕ್ಕಳು. ನಾವು ಮಧ್ಯಾಹ್ನದ ಹೊತ್ತು ಹೋಗಿರೋದ್ರಿಂದ ಇಲ್ಲಿ ಬೇರೆ ಮಕ್ಕಳೆಲ್ಲ ಬಹಳ ಕಡಿಮೆ ಇದ್ದರು, ಯಾರು ಅಷ್ಟೊಂದು ಜನ ಬಂದಿರಲಿಲ್ಲ. ಸೊ ಈವ್ನಿಂಗ್ ಟೈಮಲ್ಲೆಲ್ಲ ಬಹಳ ಜನ ಮಕ್ಕಳು ಇರ್ತಾರೆ, ಆಟ ಆಡೋಕ್ಕೆ ಬಂದಿರ್ತಾರೆ. ಸೊ ಅವ್ರ ಜೊತೆ ಎಲ್ಲ ಕೂಡ್ಕೊಂಡು ಆಡಿದಾಗ ಮಕ್ಕಳಲ್ಲೂ ಕೂಡ ಕಾನ್ಫಿಡೆನ್ಸ್ ಬಿಲ್ಟಪ್ ಆಗ್ತದೆ. ಮತ್ತು ಫಿಸಿಕಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಅವರಲ್ಲಿ ಫಿಸಿಕಲ್ ಸ್ಟ್ರೆಂತ್ ಕೂಡ ಹೆಚ್ಚಾಗ್ತದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೊಬೈಲ್ ಫೋನಿಂದ ಬಿಡಿಸೋಕೆ ಒಂದು ದಾರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಸಂಜೆ ಹೊತ್ತು ಮನೆ ಹತ್ರನೇ ಇರೋ ಮಾಲಲ್ಲಿ ಅವರೇ ಬೇಳೆ ತಿಂಡಿ ಮೇಳ ನಡೀತಿತ್ತು. ಸೊ ನೋಡೋಣ, ಹೋಗೋಣ, ಏನೆಲ್ಲ ತಿಂಡಿಗಳು ಮಾಡಿದಾರಂತ ನೋಡೋಕೆ ಹೋಗಿದ್ವಿ. ರುಚಿಯಾದ ತಿಂಡಿಗಳು ಮಾಡಿದರು ಅವರೇ ಬೇಳೆಯಿಂದ. ನಾವು ಅವರೇ ಬೇಳೆ ದೋಸೆ ತಿಂದು ಮನೆಗೆ ಬಂದಾಯಿತು. ಬಹಳನೇ ಟೇಸ್ಟಿಯಾಗಿತ್ತು. ಆ್ಯಂಡ್ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೇಗೆ ಅನ್ನಿಸ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.